ಕಡ್ಡಾಯವಾಗಿ ಮಾಡಬೇಕು, ಯೋಜನೆ ಮಾಡಬೇಕಾದ್ರೆ ಏನೂ ಆಗಲಿಲ್ಲ. ಡಿ ಸಿ ಯಾವ ಹಳ್ಳಿಗೆ ಹೋಗಿಲ್ಲ, ಎ ಸಿ ರೂಮಲ್ಲಿ ಕೂತ್ಕೊಂಡು ಇವರೇನು ಹೇಳ್ತಾರೆ ಅದಕ್ಕೆ ಸೀಲ್ ಹೊಡ್ಕೊಂಡು ಕೂತವ್ರೆ. ಡಿ ಸಿ 2 ಸಲ ನಾನೇ ಹೇಳಿದ್ದು, ನಮ್ಮ ಫೋನ್ ನನ್ನ ನಂಬರಿಂದ ಫೋನ್ ಹೋದ್ರೆ ಫೋನೇ ತೆಗಿಯಲ್ಲ ಡಿ ಸಿ. ಇವರು ಕೆಲಸ ಮಾಡ್ತಾರೆ, ಇವರು ನ್ಯಾಯಯುತವಾಗಿ. ಇಲ್ಲಿ 80% ರೈತರು ಒಪ್ಪಿಗೆ ಪಡಿಬೇಕಲ್ಲ ಸೆಕ್ಷನ್ 2(2) PPP ಮಾಡಲಲ್ಲಿ, ಅದು ಆಗಿಲ್ಲ. ಇದು ಅದರಿಂದ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ಈ ವ್ಯಕ್ತಿ ಮಾತು ಕಟ್ಕೊಂಡು ಮುಖ್ಯಮಂತ್ರಿ ಚೇರ್ ಸಿಕ್ಕರು ಸಾಕು ಇನ್ನೂ 2 ವರ್ಷ ಅಂತ ಹೇಳಿ ಯಾವುದೋ ದಯಾದಾಕ್ಷಿಣ್ಯಕ್ಕೆ ಒಳಗಾಗಿ ನೀವು ರಿಯಲ್ ಎಸ್ಟೇಟ್ ದಲ್ಲಾಳಿಗಳಾಗಬೇಡಿ. ಮುಖ್ಯಮಂತ್ರಿಗೆ ಹೇಳೋದು, ರೈತರು ಮನೆ ಹಾಳು ಮಾಡಬೇಡಿ. ಇರೋ 2 ವರ್ಷ ಕೊನೆಗಾಲದಲ್ಲಿ ಹೋಗಬೇಕಾದ್ರೆ ಗೌರವಯುತವಾದ ಹೆಸರು ತಗೊಂಡೋಗಿ. ನಿಮ್ಮ ಮೊದಲನೇ 5 ವರ್ಷದ ಆಡಳಿತದಲ್ಲೇ ಹಲವಾರು ಭಾಗ್ಯ ಕೊಟ್ಟೆ, ಜನ 80 ಸೀಟಿಗೆ ಇಳಿಸಿದ್ರು ನಿಮ್ಮನ್ನು, ಹಲವಾರು ಭಾಗ್ಯ ಕೊಟ್ಟು. ಈಗ ಈ ಗ್ಯಾರಂಟಿ ಕೊಟ್ಟು ನಮ್ಮನ್ನು ಉಳಿಸ್ತಾರೆ ಜನ ಅಂತ ತಿಳ್ಕೊಂಡಿದ್ರೆ ಬರೀ ಗ್ಯಾರಂಟಿ ಮೇಲೆ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ವಾಣಿಜ್ಯ ಚಟುವಟಿಕೆ ಮಾಡಬೇಕು ಅಂತೇಳಿ ಹೊರಟವರಲ್ಲ, ಇದು ನಾನು ಇನ್ನೊಂದು ಕೇಳ್ತೀನಿ ಸರ್ಕಾರಕ್ಕೆ. ಇವತ್ತು ಈ ಸರ್ಕಾರ ಬಂದ ಮೇಲೆ ಯಾವ್ಯಾವ ಜಿಲ್ಲೆನಲ್ಲಿ, ಬೆಂಗಳೂರು ನಗರದ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಎಕರೆ ಅಕ್ವೈರ್ ಮಾಡಿದಿರಿ, ಯಾವುದಕ್ಕೆ ಉಪಯೋಗ ಮಾಡಿದಿರಿ, KDBಯಿಂದ ಎಷ್ಟು ಮಾಡಿದಿರಿ, ಹೌಸಿಂಗ್ ಬೋರ್ಡಿಂದ ಏನು ಮಾಡಿದಿರಿ, ಪ್ರೈವೇಟ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾಡವ್ರೆ, ಇದೆಲ್ಲ ಒಂದು ರಿಟೈರ್ಡ್ ಜಡ್ಜಿಂದಲೋ ಯಾರಿಂದಲಾದರೂ ಮಾಡಿಸಿ ಒಂದು ತನಿಖೆನ ನೋಡೋಣಂತೆ. ಎಷ್ಟು ಉದ್ಧಾರ ಮಾಡಿದಿರಿ ನೋಡೋಣಂತೆ. ಎಷ್ಟು ದಿವಸ ಈ ಆಟ ಆಡ್ತೀರಿ? ಇದು ಈ ಕ್ಯಾಬಿನೆಟ್ ಏನಿದೆ, ನನ್ನ ಅಭಿಪ್ರಾಯದಲ್ಲಿ ಈ ಕ್ಯಾಬಿನೆಟ್ ಅಂತಕ್ಕಂಥದ್ದು ಒಂದು ರೀತಿ ಹೆಸರು ಕ್ಯಾಬಿನೆಟ್. ಇದು ಹೇಳರ್ ಕೇಳರ್ ಯಾರೂ ಇಲ್ಲ. ಇದು ಕ್ಯಾಬಿನೆಟ್ ಅನ್ನೋದು ಯಾವ ರೀತಿ ಹೇಳ್ಬೋದು ಅಂದರೆ, ಎಲ್ಲದಕ್ಕೂ ಅರಾಜಕ ಮನೆ ಅಂತ ಹೇಳ್ಬೋದಾ ಸಬ್ಜೆಕ್ಟ್ನ? ಈ ಸಚಿವ ಸಂಪುಟ ಅರಾಜಕ ಸಮಯ ಮನೆ ಅಂತ ಹೇಳ್ಬೋದಾ? ಇವತ್ತು ನಾನು ಇದನ್ನು ಯಾತಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮುಂದೆ ನಾನು ಸುಮ್ಮನೆ ತೋರ್ಗಾಣಿಕೆಗೆ ಹೇಳ್ತಿಲ್ಲ. ಇವತ್ತು ನಮ್ಮ ರಾಜಕಾರಣದಲ್ಲಿ ಇಲ್ಲಿವರೆಗೆ ನನ್ನನ್ನೇನು ಬೆಳೆಸಿರ್ತಕ್ಕಂಥ ಜನ ಇದ್ದಾರೆ ರೈತರು, 1 ವರ್ಷದಿಂದ ಅವರು ರಸ್ತೆಯಲ್ಲಿ ಕೂತವ್ರೆ. ಇವತ್ತಿನವ್ರಿಗೆ ಯಾರೂ ಹೋಗಿ ನೋಡಲಿಲ್ಲ. ಬನ್ನಿ ಹೋಗೋಣ ಒಟ್ಟಿಗೆ. ನೀವು ನಿಜಕ್ಕೂ ನಿಜವಾದ ರೈತರು ಅಲ್ವೋ ಅಂತಕ್ಕಂಥದ್ದು ಏನು ಹೇಳ್ತೀರಿ? ಅವ್ರು ರೈತರು ಅಲ್ವೋ ಅನ್ನೋದನ್ನ ಪರೀಕ್ಷೆ ಮಾಡೋಣ, ಹೋಗೋಣ ಬನ್ನಿ. ರೈತರ ಎದುರಿಗೆ ಚರ್ಚೆ ಮಾಡೋಣಂತೆ ಕೂತ್ಕೊಂಡು. ಎಷ್ಟು ದಿವಸ ಸುಳ್ಳು ಹೇಳ್ಕೊಂಡು ಬದುಕ್ತೀರಿ? ಸಾಯಬೇಕಾದ್ರೆ ಯಾವುದನ್ನೂ ಒತ್ಕೊಂಡು ಹೋಗಲ್ಲ. ಹೋಗ್ಬೇಕಾದ್ರೆ 6 ಅಡಿ 3 ಅಡಿನೇ ಅಲ್ಟಿಮೇಟ್ಲಿ ನಮಗೆ ಸಿಗೋದು, ಉಳಿಯೋದು. ಏನು ಸಂಪಾದನೆ ಮಾಡಿದ್ರು ಆ ಸಂಪಾದನೆ ಜನಗಳಲ್ಲಿ ಅಯ್ಯೋ ಒಬ್ಬ ಇದ್ನಪ್ಪ ಪುಣ್ಯಾತ್ಮ ಅಂತಕ್ಕಂಥ ಹೆಸರು ಮಾಡ್ಕೊಂಡು ಹೋಗಿ ಏನು ಶಾಶ್ವತ ಇಲ್ಲ. ಇದು ಎಂತೆಂಥವ್ರು ಏನೇನೋ ಆಗೋಗೋದು. ಏನು ಮಾಡಿದ್ದೀರಪ್ಪ ಬೆಂಗಳೂರಿಗೆ? ಹೇಳ್ರಪ್ಪ ಹೋಗಲಿ. ಬೆಂಗಳೂರಿನ ಅಭಿವೃದ್ಧಿ 3 ವರ್ಷ ಆಯ್ತಲ್ಲ. 3 ವರ್ಷದಲ್ಲಿ ಈಗ ಮೊನ್ನೆ ಬಂದ ಮಳೆ, ಒಂದು ಮಳೆನೇ ತಡ್ಕೊಳಕ್ಕಾಗಿಲ್ಲ. ಏನು ಮಾಡ್ತೀರಿ? ಇದೆಲ್ಲ ಮಾಡ್ಕೊಂಡು ಏನು ಉಪಯೋಗ? ಇದು ದುಡ್ಡುಡೆಯ ಕಾರ್ಯಕ್ರಮ.